ಗೇಟ್ನ ಚೈನ್ ಲಿಂಕ್ ಕಟ್ ನದಿಗೆ ಹರಿತಾ ಇದೆ ಅಪಾರ ಪ್ರಮಾಣದ ನೀರು. ತುಂಗಭದ್ರಾ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ. ಡ್ಯಾಂ ಪರಿಶೀಲನೆ ಮಾಡಿದ್ರು ಡಿಕೆಶಿ ಅವರು ಹೇಳಿದ್ದರು. ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು. ಎಲ್ಲವನ್ನ ನೋಡೋಣ ಇವತ್ತಿನ ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯದ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿ ಗೇಟ್ ಮೂಲಕ ಅಪಾರ ಪ್ರಮಾಣದ ನೀರು ನದಿ ಪಾತ್ರಕ್ಕೆ ಹರಿತಾ ಇದೆ. ರಾತ್ರಿ 11 ಗಂಟೆ ವೇಳೆಗೆ ನಡೆದಿರುವ ಈ ಘಟನೆಯಿಂದ ನದಿ ಪಾತ್ರದ ಜನರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಕಳೆದ ಕೆಲ ದಿನಗಳಿಂದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ತುಂಗಭದ್ರಾ ಜಲಾಶಯಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ಹರಿದು ಬಂದಿದೆ. ತುಂಗಭದ್ರಾ ಡ್ಯಾಂ ಒಟ್ಟು 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಇದ್ದು, ಈ ಬಾರಿಯ ಮಳೆಗೆ ತುಂಗಭದ್ರಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ನದಿಯ ನೀರಿನ ಒಳಹರಿವಿನ ಹೆಚ್ಚಳದ ಸ್ಥಿತಿ ನೋಡಿ ಡ್ಯಾಂನ ಕ್ರಸ್ಟ್ ಗೇಟ್ಗಳ ಮೂಲಕ ಹೆಚ್ಚುವರಿ ನೀರನ್ನು ನದಿ ಪಾತ್ರಕ್ಕೆ ಹರಿಸಲಾಗುತ್ತಿದೆ. ಆದರೆ ನಿನ್ನೆ ರಾತ್ರಿ ತುಂಗಭದ್ರಾ ಡ್ಯಾಮಿನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿದ್ದು, ಗೇಟ್ನ ಮೂಲಕ ಅಪಾರ ಪ್ರಮಾಣದ ನೀರು ನದಿ ಪಾತ್ರಕ್ಕೆ ಹರಿತಾ ಇದೆ. ಇದು ನದಿ ಪಾತ್ರದ ಹಳ್ಳಿಗಳಲ್ಲಿ ಭಾರೀ ಆತಂಕವನ್ನು ಮೂಡಿಸಿದೆ. ತುಂಗಭದ್ರಾ ನೀರಾವರಿ ಇಲಾಖೆ ಕೂಡ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಿದೆ. ಮುಖ್ಯ ಗೇಟ್ನ ಚೈನ್ ಕಟ್ ಆಗಿರೋದ್ರಿಂದ ಅದನ್ನು ದುರಸ್ತಿ ಮಾಡುವುದು ಕಷ್ಟ ಸಾಧ್ಯವಾಗಿದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ನಿಂದ ಹಲವು ಅವಾಂತರಗಳು ಎದುರಾಗಲಿವೆ. ಹೀಗಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಗಂಗಾವತಿಯಿಂದ ಬಳ್ಳಾರಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ. ನನಗೆ ಇದೇ ಸೇತುವೆಯ ಮೇಲ್ಭಾಗದಲ್ಲಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಹೇಳಿರುವ ಮಾಹಿತಿ ಪ್ರಕಾರ 2 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ಈಗಾಗಲೇ ನದಿಗೆ ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಅಷ್ಟು ಪ್ರಮಾಣದ ನೀರನ್ನು ನದಿಗೆ ಹರಿಬಿಟ್ಟಿದೆ ಆದರೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ. ಮತ್ತೆ ಗಂಗಾವತಿಗೆ ಅಂದರೆ ಕಂಪ್ಲಿಯಿಂದ ಗಂಗಾವತಿಗೆ ಸಂಪರ್ಕ ಏನಿತ್ತು ಅದು ಸಂಪೂರ್ಣವಾಗಿ ಕಡಿತವಾಗಲಿದೆ. ಸೇತುವೆ ಒಂದು ವೇಳೆ ಬಂದಾಗಿದ್ದೆ ಆದರೆ ರೋಗಿಗಳಿಗೂ ಸಮಸ್ಯೆ ಆಗುತ್ತೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆಗೆ ನಿತ್ಯವೂ ಕೂಡ ವ್ಯಾಪಾರ ವಹಿವಾಟಿಗೋಸ್ಕರ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಭೀತಿ ಶುರುವಾಗಿದೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಮುರಿದು ಅವಾಂತರ ಸೃಷ್ಟಿಯಾಗ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ತುಂಗಭದ್ರಾ ಡ್ಯಾಂ ವೀಕ್ಷಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಡ್ಯಾಂನ ಕಿತ್ತು ಹೋದ ಗೇಟ್ ಪರಿಶೀಲಿಸಿದ್ರು. ಬಳಿಕ ಮಾತನಾಡಿದ ಡಿಕೆಶಿ, ಡ್ಯಾಂಗೆ ಹಾನಿಯಾಗಿಲ್ಲ, ಜಲಾಶಯ ಸುರಕ್ಷಿತವಾಗಿದೆ ಅಂದ್ರು. ಇನ್ನು ಹೊಸಪೇಟೆ ಗೆಸ್ಟ್ ಹೌಸ್ನಲ್ಲಿ ಡಿಕೆಶಿ ಸಭೆ ನಡೆಸಿದ್ದು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಶಾಸಕ ಸಂಸದರೊಂದಿಗೆ ಮಾತುಕತೆ ನಡೆಸಿದ್ದಾರೆ. 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇತ್ತು. 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನು ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು. ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ರೈತರಾಗಲಿ ಸಾರ್ವಜನಿಕರಾಗಲಿ ರಾಜ್ಯದಲ್ಲಿ ಯಾರು ಗಾಬರಿ ಪಡ್ಕೊಳ್ಳೋದು ಬೇಡ. ನಮ್ಮ 3 ಸರ್ಕಾರಗಳು ಒಟ್ಟಾಗಿ ನಿಂತ್ಕೊಂಡು ಈ ರೈತರನ್ನ ಬದುಕಿಸಲಿಕ್ಕೆ ಏನು ಸಹಕಾರ ಕೊಡಬೇಕು ನಾವು ಕೊಡ್ತೇವೆ. ಓವರ್ಲೋಡ್ನಿಂದ ತುಂಗಭದ್ರಾ ಜಲಾಶಯ ಗೇಟ್ ಕಿತ್ತು ಹೋದ ಹಿನ್ನೆಲೆ ತುಂಗಭದ್ರಾ ನದಿಗೆ 38,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ತುಂಗಭದ್ರಾ ನದಿ ಪಾತ್ರದ ಜನ ಭಯಭೀತರಾಗಿದ್ದಾರೆ. ಬಳ್ಳಾರಿಯ ಕಂಪ್ಲಿ ಪಟ್ಟಣದ ಕೋಟೆ ಪ್ರದೇಶದ ಜನರಿಗೆ ಮತ್ತೆ ಪ್ರವಾಹದ ಆತಂಕ ಎದುರಾಗಿದೆ. ಮಳೆ ಇಲ್ಲದಿದ್ದರೂ ಕಂಪ್ಲಿ ಜನರು ನೆರೆ ಭೀತಿಯಲ್ಲಿದ್ದಾರೆ. ಕಂಪ್ಲಿ ಸೇತುವೆಗೆ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕ್ಷಣ ಕ್ಷಣಕ್ಕೂ ನೀರಿನ ರಭಸ ಹೆಚ್ಚಾಗ್ತಿರೋದ್ರಿಂದ ಕಂಪ್ಲಿ ಸೇತುವೆ ಮತ್ತೆ ಮುಳುಗುವ ಭೀತಿ ಎದುರಾಗಿದೆ. ತುಂಗಭದ್ರಾ ಡ್ಯಾಂನಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಟ್ಟರೆ ಕಂಪ್ಲಿ ಸೇತುವೆ ಮುಳುಗಡೆ ಆಗಲಿದೆ. ಸದ್ಯ ಡ್ಯಾಂನಿಂದ 90,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು, ಸೇತುವೆ ಮುಳುಗಡೆ ಆಗೋಕೆ 2 ರಿಂದ 3 ಅಡಿ ಮಾತ್ರ ಬಾಕಿ ಇದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಮೇಲೆ ಸಂಚಾರ ಬಂದ್ ಮಾಡಲಾಗಿದ್ದು, ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಹಾಗೂ ಟಿವಿ ಬೋರ್ಡ್ ಸೂಚನೆಯನ್ನ ಕೊಟ್ಟಿದೆ. 3 ದಿನಗಳ ಹಿಂದಷ್ಟೇ ಕಂಪ್ಲಿ ಸೇತುವೆ ಓಪನ್ ಆಗಿದ್ದು, ಈ ಸೇತುವೆ ಕಂಪ್ಲಿಯಿಂದ ಗಂಗಾವತಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಯಾಗಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ಪರದಾಡು ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಧಿಕಾರಿಗಳ ವಿರುದ್ಧ ಕಂಪ್ಲಿ ಜನ ಹಿಡಿಶಾಪ ಹಾಕ್ತಿದ್ದಾರೆ. ನಾನು ನಿಮಗೆ ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಅಂದರೆ ಈಗೇನು ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಏನಿದೆ ಅದು ಈಗಾಗಲೇ ಚೈನ್ ಲಿಂಕ್ ಕಟ್ ಆಗೋದ್ರ ಮೂಲಕ ನೀರು ಆ ಒಂದು ಗೇಟ್ನಿಂದ 35,000 ಕ್ಯೂಸೆಕ್ ನೀರು ರಭಸವಾಗಿ ಬರ್ತಾ ಇದೆ. ನಮ್ಗೆ ಆ ಒಂದು ಗೇಟ್ನ ಮೂಲಕ 35,000 ಕ್ಯೂಸೆಕ್ ನೀರು ಬಂದರೆ ಇನ್ನು ಉಳಿದಂಥ 27 ಗೇಟ್ಗಳಿಂದ ದಿವ್ಯ ಜೊತೆ ಬರೋಬ್ಬರಿ 70,000 ಕ್ಯೂಸೆಕ್ ನೀರು ಬರ್ತಾ ಇದೆ. ಅಂದರೆ ಆ ಒಂದು ಗೇಟ್ನ 2ರಷ್ಟು ಮಾತ್ರ ಮಿಕ್ಕಿದ ಗೇಟ್ಗಳಿಂದ ನೀರು ಹೊರಗೆ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಪ್ರೆಷರ್ ಇದೆ, ಅದನ್ನು ನಿರ್ವಹಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಅಧಿಕಾರಿಗಳು ಅಷ್ಟೊಂದು ಗೇಟ್ಗಳು ಓಪನ್ ಮಾಡಿ ನೀರನ್ನ ನದಿಗೆ ಬಿಟ್ಟಿದ್ದಾರೆ. ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ಟಿನಿಂದ ಹಲವು ಅವಾಂತರ ಸೃಷ್ಟಿಯಾಗಲಿದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿರೋದ್ರಿಂದ ಅಧಿಕ ಪ್ರಮಾಣದ ನೀರು ನದಿಗಳಿಗೆ ಹರಿತಾ ಇದೆ. ಈಗಾಗಲೇ ಮಳೆಯಿಂದಾಗಿ ನದಿಗಳು ಭರ್ತಿಯಾಗಿವೆ. ಈಗ ತುಂಗಭದ್ರಾ ಜಲಾಶಯದಿಂದ ಅಧಿಕ ನೀರು ಹರಿಸಲಾಗ್ತಾ ಇದ್ದು, ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಅಪಾರ ಪ್ರಮಾಣದ ನೀರು ಹರಿಬಿಡ್ತಾ ಇರೋದ್ರಿಂದ ರೈತರ ಜೀವನಕ್ಕೂ ತೊಂದರೆ ಉಂಟಾಗಲಿದೆ. ಮತ್ತೊಂದು ಕಡೆ ನೀರು ನದಿಗೆ ಹರಿಬಿಡ್ತಾ ಇರೋದ್ರಿಂದ ರೈತರಿಗೆ ಸಂಕಷ್ಟ ಎದುರಾಗಲಿದೆ. ರೈತರ 6 ಲಕ್ಷ ಹೆಕ್ಟೇರ್ ಪ್ರದೇಶದ ಬೆಳೆ ನೀರಿಲ್ಲದೆ ಹಾಳಾಗುವ ಭೀತಿ ಎದುರಾಗಿದೆ. ಡ್ಯಾಂನಿಂದ 65 ಟಿಎಂಸಿ ನೀರು ಖಾಲಿಯಾದರೆ ಒಂದು ಬೆಳೆ
ಬೆಳೆಗೂ ನೀರು ಸಾಕಾಗುವುದಿಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯ ರೈತರಿಗೆ ಸಂಕಷ್ಟ ಎದುರಾಗಲಿದೆ. ಜೊತೆಗೆ ಆಂಧ್ರ, ತೆಲಂಗಾಣದ ಜನರಿಗೆ ಮತ್ತೆ ಜಲಕ್ಷಾಮ ಕಾಡಲಿದೆ. ಕಳೆದ ವರ್ಷವೂ 2 ಬೆಳೆ ಬೆಳೆಯೋಕೆ ಕನಸು ಕಂಡಿದ್ದ ರೈತರಿಗೆ ನೀರಿಲ್ಲದೆ ಕನಸು ಕನಸಾಗಿಯೇ ಉಳಿದಿತ್ತು. ಈ ಬಾರಿ ಉತ್ತಮ ಮಳೆಯಿಂದ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಆದ್ರೀಗ ಡ್ಯಾಂನ ಗೇಟ್ ಚೈನ್ ಕಟ್ ಆಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಹೊರಹರಿಯೋಕೆ ಬಿಡಲಾಗ್ತಾ ಇದೆ. ಇದರಿಂದ ರೈತರ ಬೆಳೆಗೆ ನೀರಿಲ್ಲದೆ ನಶಿಸಿ ಹೋಗುವ ಆತಂಕ ಎದುರಾಗಿದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೂ ಬರ ಬರಬಹುದು ಎನ್ನಲಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ ನೀರಿನ ಪೈಕಿ ಬರೋಬ್ಬರಿ 60 ಟಿಎಂಸಿ ನೀರು ಖಾಲಿ ಮಾಡಿದರಷ್ಟೇ ದುರಸ್ತಿಗೆ ಅವಕಾಶ ದೊರೆಯುವ ಸಾಧ್ಯತೆ ಕುರಿತು ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಸ್ಥಳಕ್ಕೆ ಸಚಿವ ಶಿವರಾಜ್ ತಂಗಡಗಿ, ಕೊಪ್ಪಳ ಶಾಸಕ ರಾಘವೇಂದ್ರ ಸೇರಿದಂತೆ ನೀರಾವರಿ ಇಲಾಖೆಯ ತಜ್ಞರ ತಂಡ ತೆರಳಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. ಶಾಸಕ ಹಿಟ್ನಾಳ್ ಮಾತನಾಡಿ 20 ಗೇಟ್ಗಳಿಂದ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡುವ ಸಾಧ್ಯತೆ ಇದೆ. 60 ಟಿಎಂಸಿ ನೀರು ಜಲಾಶಯದಿಂದ ನದಿ ಮೂಲಕ ಹೊರಬಿಡಬೇಕಿದೆ. ಇಷ್ಟು ಪ್ರಮಾಣದ ನೀರು ಹೊರಹೋಗಲು 4 ದಿನಕ್ಕೂ ಹೆಚ್ಚು ಸಮಯ ಬೇಕು ಎಂದಿದ್ದಾರೆ. ನಿತ್ಯ 2 ಲಕ್ಷ ಕ್ಯೂಸೆಕ್ ನೀರು ಬಿಡಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸರಿಯಾದ ನಿರ್ವಹಣೆ ಮಾಡದೆ ಈ ಸಮಸ್ಯೆ ಆಗಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ದೊಡ್ಡ ಅನಾಹುತವಾಗಿದೆ. ಇದು ರೈತರ ಬದುಕಿನ ಆಶಾಭಾವನೆಗೆ ಧಕ್ಕೆ ತಂದಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಡ್ಯಾಮ್ ರಕ್ಷಣೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಬಂದಿದ್ದಾರೆ. ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಸುಮಾರು 60ಕ್ಕೂ ಹೆಚ್ಚು TMC ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ ಈ ಒಂದು ಗೇಟ್ ಕಟ್ ಆಗಲಿಕ್ಕೆ ಕಾರಣ ಆಗಿದೆ. ಇವತ್ತು ಟೆಕ್ನಿಕಲ್ ಟೀಮ್ ಬರ್ತಾ ಇದ್ದಾರೆ. TB ಬೋರ್ಡ್ನವರು ಪ್ರತಿ ವರ್ಷ ಏನು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಈ ವರ್ಷ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಏನೋ ಒಂದು ನೆಗ್ಲಿಜೆನ್ಸಿಯಿಂದ ಇದಾಗಿದೆ. ಅದೇ ಇವ್ರ ನಿರ್ಲಕ್ಷ್ಯತೆಯಿಂದ ಹಿಂಗೆ ಆಗಿರುವಂಥ. ಅಲ್ಲಿ ಡ್ಯಾಮಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ತಂತ್ರದ ಇವರು ಇರ್ತಾರೆ, ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ತಾಂತ್ರಿಕ ಕೊರತೆನೋ ಏನು ಇಂಕ್ವೈರಿ ಆಗಬೇಕು. ಅದರಲ್ಲಿ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಶಿಫಾರಸು ಮಾಡಿರ್ತದೆ, ಮೇಂಟೆನೆನ್ಸ್ ಏನಾದರೂ ಮಾಡದೇ ಇದ್ದರೆ ಹಿಂಗೆಲ್ಲ ಆಗ್ತದೆ, ಮಾಡಿದರೆ ಸರಿಯಾಗಿ. ನುರಿತ ಅಧಿಕಾರಿಗಳ ಕೊರತೆಯಿಂದಾಗಿಯೇ ತುಂಗಭದ್ರಾ ಜಲಾಶಯದಲ್ಲಿ ಅವಾಂತರ ನಿರ್ಮಾಣವಾಗಿದೆ. ಡ್ಯಾಂನ 33 ಟಿಎಂಸಿ ಹೂಳು ತೆರವು ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಕಾಲಕಾಲಕ್ಕೆ ಗೇಟ್ಗಳ ನಿರ್ವಹಣೆ ಪರಿಶೀಲನೆ ಮಾಡೋದನ್ನ ಅಧಿಕಾರಿಗಳು ಕೈಬಿಟ್ಟ ಹಿನ್ನೆಲೆ ಇಂದು ಅವಾಂತರಕ್ಕೆ ಕಾರಣವಾಗಿದೆ. ನೀರಾವರಿ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ ಅಧಿಕಾರಿಗಳನ್ನ ಬಿಟ್ಟು ಅನ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಅಧಿಕಾರಿಗಳಿಗೆ ಪ್ರಭಾರ ಹುದ್ದೆ ನೀಡಲಾಗಿದೆ. ಅಲ್ಲದೆ ಹಲವು ವರ್ಷಗಳಿಂದ ತುಂಗಭದ್ರಾ ವಲಯಕ್ಕೆ ಖಾಯಂ ಮುಖ್ಯ ಇಂಜಿನಿಯರ್ ಇಲ್ಲ. ಡ್ಯಾಂ ನೀರು ನಿರ್ವಹಣೆ ಮಾಹಿತಿ ಇರುವ ಅಧಿಕಾರಿಗಳು ಬೇರೆಡೆಗೆ ವರ್ಗಾವಣೆ ಮಾಡಲಾಗಿದ್ದು ತುಂಗಭದ್ರಾ ಜಲಾಶಯದ ನಿರ್ವಹಣೆಯೇ ಆಗಿಲ್ಲ. ಜಲಾಶಯದಲ್ಲಿ ನೀರು ಖಾಲಿಯಾಗಿದ್ದಾಗಲೇ ಡ್ಯಾಂನ ನಿರ್ವಹಣೆ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಈಗಿನ ಅವಾಂತರಕ್ಕೆ ಕಾರಣವಾಗಿದೆ. ಅಲ್ಲದೆ ನವಲಿ ಬಳಿ ಪರ್ಯಾಯ ಡ್ಯಾಂ ನಿರ್ಮಿಸದಿದ್ದಕ್ಕೆ ಅಪಾರ ನೀರು ಪೋಲಾಗ್ತಾ ಇದೆ. ನವಲಿ ಬಳಿ ಡ್ಯಾಂ ವಿಚಾರ ಬರೀ ಚರ್ಚೆ ಕಾಗದಕ್ಕಷ್ಟೇ ಸೀಮಿತವಾಗಿದ್ದು ಕೊಪ್ಪಳ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ನಿರ್ಮಾಣಕ್ಕೆ ಉದ್ದೇಶ ಮಾಡಲಾಗಿತ್ತು. ಈ 3 ಜಿಲ್ಲೆಗಳಲ್ಲಿ ಫ್ಲಡ್ ಫ್ಲೋ ಕಾಲುವೆ ನಿರ್ಮಾಣವಾದರೂ ಆಗಿದ್ರೆ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇರಲಿಲ್ಲ ಅಂತ ಅಂದಿನ ಬಿಜೆಪಿ, ಈಗಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯ ಜುಲೈ ತಿಂಗಳಲ್ಲೇ ಭರ್ತಿ ಆಗಿತ್ತು. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. 105 TMCಗೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಡ್ಯಾಮಿನ 33 ಕ್ರಸ್ಟ್ ಗೇಟ್ಗಳ ಮೂಲಕ 1,80,000 ಕ್ಯೂಸೆಕ್ಸ್ ಅನ್ನ ನದಿಗೆ ನೀರು ಬಿಟ್ಟಿದ್ರು. 33 ಕ್ರಸ್ಟ್ ಗೇಟ್ಗಳಲ್ಲಿ 19ನೇ ಕ್ರಸ್ಟ್ ಗೇಟ್ ಮುರಿದಿದೆ. ಈ ಕಾರಣಕ್ಕಾಗಿ ದಿನ 11 ಗಂಟೆ 10 ನಿಮಿಷ ಸುಮಾರಿಗೆ ಅಂದರೆ ಅಲ್ಲಿ 40,000 ಕ್ಯೂಸೆಕ್ಸ್ ನೀರನ್ನು ಅದೇ 19ನೇ ಗೇಟ್ ಮೂಲಕ ಹರಿದು ಬರ್ತಾ ಇದೆ ಹಿನ್ನೆಲೆಯಲ್ಲಿ ಮಾಹಿತಿ ತಿಳಿದ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ ಹತ್ಯೆ ಬಳಿಕ ಆತ್ಮೀಯ ರಾಜಕಾರಣಿಗಳಿಗೆ ಸಂಪರ್ಕ ಮಾಡಿರುವ ವಿಚಾರ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಮಾಡಿದ ಬಳಿಕ ಆರೋಪಿಗಳು ತಪ್ಪಿಸಿಕೊಳ್ಳೋದಕ್ಕೆ ಒಂದೆರಡು ಪ್ಲಾನ್ ಮಾಡಿಲ್ಲ. ಮನೆಯಲ್ಲಿರೋ CCTV ಡಿಲೀಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಸಾಕ್ಷ್ಯನಾಶವನ್ನ ಮಾಡಿದ್ರು. ಆದರೆ ತನಿಖಾಧಿಕಾರಿಗಳು ಅದೆಲ್ಲ FSL ಮೂಲಕ ರಿಟ್ರೀವ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆ ಕೇಸ್ನಿಂದ ದರ್ಶನ್ ತಪ್ಪಿಸಿಕೊಳ್ಳೋದಕ್ಕೆ ರಾಜಕಾರಣಿಗಳಿಗೆಲ್ಲ ಕರೆ ಮಾಡಿದ್ದಾರಂತೆ. ಬೆಂಗಳೂರಿನಿಂದ ಮೈಸೂರಿಗೆ ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ ತೆರಳುವಾಗ ಕೆಲವೊಂದು ರಾಜಕಾರಣಿಗಳ ಸಹಾಯ ಬಯಸಿ ಕಾಲ್ ಮಾಡಿದ್ದಾರಂತೆ. ಅದಕ್ಕಾಗಿಯೇ ವಾಟ್ಸಪ್ ಕಾಲ್ ಮೂಲಕ ಮಾತನಾಡಿ ಸಹಾಯ ಬಯಸಿದ್ದಾರೆ ಅನ್ನೋ ವಿಷಯ FSL ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಇನ್ನು ರಾಜಕಾರಣಿಗಳಿಗೆ ಕಾಲ್ ಮಾಡಿದ ಬಳಿಕ ಎಲ್ಲವನ್ನ ಡಿಲೀಟ್ ಮಾಡಿದ್ದಾರೆ. ಈಗ ಅದೆಲ್ಲ ರಿಟ್ರೀವ್ ಮಾಡೋ ಪ್ರಯತ್ನ ಮಾಡಿದ್ದು ಸೋಮವಾರ ಇದೆಲ್ಲ ರಿಪೋರ್ಟ್ ಪೊಲೀಸರ ಕೈ ಸೇರಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ 2 ತಿಂಗಳು ಕಳೆದೋಯ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಸಾಮಾನ್ಯ ವಿಚಾರಣಾ ಖೈದಿಯಂತೆ ಕಾಲ ಕಳೀತಾ ಇದ್ದಾರೆ. ಜೈಲಿನಲ್ಲಿರುವ ಪುಸ್ತಕಗಳನ್ನು ಓದಿಕೊಂಡು ಕಾಲ ಕಳೀತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಜೈಲೂಟದಿಂದ ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇದೆ ಅಂತ ಮನೆ ಊಟಕ್ಕೆ ವ್ಯವಸ್ಥೆ ಮಾಡಿಕೊಡುವಂತೆ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮನೆ ಊಟಕ್ಕೆ ಅನುಮತಿ ಕೊಡಲು ನಿರಾಕರಿಸಿದ್ರಿಂದ ಬೇರೆ ಏನೇ ಪ್ರಯತ್ನ ಮಾಡಿದ್ರು ವ್ಯರ್ಥ ಅಂತ ಅರಿತುಕೊಂಡಿರುವ ದರ್ಶನ್ ಜೈಲಿನಲ್ಲಿ ಕಾಲ ದೂಡುವಂತಾಗಿದೆ ದರ್ಶನ್ ಪರಿಸ್ಥಿತಿ. ಇನ್ನು ಈ ನಡುವೆ ಬೆಂಗಳೂರಿನ ಶಾರದಾಂಬೆ ದೇವಿ
ದೇವಿ ದೇವಸ್ಥಾನದಲ್ಲಿ ಅರ್ಚಕರ ಮಗಳು ಕುಟ್ಟೋ ಕಲ್ಲು ದರ್ಶನ್ ಬಿಡುಗಡೆ ಬಗ್ಗೆ ಭವಿಷ್ಯ ನುಡಿದಿದೆ. ಕಲ್ಲಿನಿಂದ ಬರೆಯುವ ಮೂಲಕ ದರ್ಶನ್ 2 ತಿಂಗಳಲ್ಲಿ ಹೊರಬರ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ದರ್ಶನ್ಗೆ ಸ್ತ್ರೀದೋಷ, ಸರ್ಪದೋಷವಿದೆ, ಗುರುಬಲ ಇಲ್ಲ, ಗ್ರಹಗತಿಗಳು ಸರಿಯಿಲ್ಲ, ಸದ್ಯಕ್ಕೆ ಜೈಲಿಂದ ಹೊರಬರಲ್ಲ, 2 ತಿಂಗಳಲ್ಲಿ ಹೊರಬರ್ತಾರೆ ಅಂತ ಮಹಿಳೆ ಹೇಳಿದ್ದಾರೆ. ಇವತ್ತಿನ ಒಳಗಾದರೆ ಯಾವ ಬಿಡುಗಡೆ ಆಗ್ತಾರೆ ಅಂತನಾ? ಅವಂದು ಟೈಮ್ ಸರಿ ಇಲ್ಲಂತೆ, ಅವಂದು ಮೀನ ರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಬಿಡುಗಡೆ ಆಗಿರೋನಂತೆ 15 ದಿನದಲ್ಲಿ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ, ಅಷ್ಟು ಒಳಗಡೆ ಆಗುತ್ತೆ. ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಹಾಗೂ ಕನ್ನಡದ ನಟಿ ಸೋನಲ್ ಮೆಂಥರೋ ಮದುವೆ ಅದ್ದೂರಿಯಾಗಿ ನೆರವೇರಿದೆ. ನಿರ್ದೇಶಕ ತರುಣ್ ಸುಧೀರ್ ನಟ ದರ್ಶನ್ರ ಆಪ್ತ ಸ್ನೇಹಿತರಾಗಿದ್ದರು. ತರುಣ್ ಮತ್ತು ಸೋನಲ್ ಮದುವೆ ಆಗಲಿ ಅಂತ ಆಸೆ ಪಟ್ಟಿದ್ರು. ತಾನೇ ಸೆಟ್ ಮಾಡಿದ ಮದುವೆ ಈಗ ನಟ ದರ್ಶನ್ಗೆ ಬರೋದಕ್ಕಾಗ್ತಾ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪದ ಮೇಲೆ ನಟ ದರ್ಶನ್ ಜೈಲು ಸೇರಿದ್ದಾರೆ. ಮದುವೆ ಸುದ್ದಿ ಅನೌನ್ಸ್ ಮಾಡೋದಕ್ಕೂ ಮುನ್ನ ತರುಣ್ ಜೈಲಿನಲ್ಲಿ ನಟ ದರ್ಶನ್ ಅವರನ್ನ ಭೇಟಿಯಾಗಿದ್ರು. ಈ ವೇಳೆ ನಾನು ಮದುವೆಗೆ ಬರೋದಕ್ಕಾಗಲ್ಲ, ನಿಗದಿಯಾದ ಸಮಯಕ್ಕೆ ಮದುವೆ ಆಗಲಿ ಅಂತ ದರ್ಶನ್ ಹೇಳಿದರು. ಇದೀಗ ತರುಣ್ ಸೋನಾಲ್ ವಿವಾಹ ನೆರವೇರಿದ್ದು, ಮದುವೆ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜುಗೌಡ ದರ್ಶನ್ ಅವರನ್ನ ಸ್ಮರಿಸಿದ್ದಾರೆ. ಹುಡುಗಿ ನೋಡಿದ್ದೆ ದರ್ಶನ್ ಸರ್, ಒಳ್ಳೆ ಹುಡುಗಿ ಚಿನ್ನ, ಮದುವೆ ಆಗುವಂತ ಹೇಳಿದ್ರು. ಮದುವೆ ಡೇಟ್ ಫಿಕ್ಸ್ ಮಾಡಿದ್ದು ದರ್ಶನ್ ಅನುಪಸ್ಥಿತಿಯಲ್ಲಿ ಮದುವೆ ನಡೆದಿದ್ದು ತರುಣ್ಗೆ ಕಾಡ್ತಾ ಇದೆ. ದರ್ಶನ್ ಅಲ್ಲಿಂದನೇ ಆಶೀರ್ವಾದ ಮಾಡ್ತಾರೆ ಅಂತ ತರುಣ್ಗೆ ಹೇಳಿ ಸಮಾಧಾನ ಮಾಡಿದ್ದೀನಿ ಎಂದಿದ್ದಾರೆ. ಹುಡುಗಿ ನೋಡಿದ್ದು ದರ್ಶನ್ ಅವರೇ, ದರ್ಶನ್ ಅಣ್ಣನೇ ಹುಡುಗಿ ನೋಡಿದ್ದು. ತರುಣ್ಗೆ ಒಳ್ಳೆ ಹುಡುಗಿ ಹೇಳಚಿನ ಮದುವೆ ಆಗಂತ ಹೇಳಿದ್ದೆ ಅವರು. ತುಂಬ ಹೆಚ್ಚು ಮದುವೆ ಮಾಡ್ಕೊಂತಿದ್ರು. ಎಲ್ಲಿದ್ರು ಅಲ್ಲಿಂದ ಬ್ಲೆಸ್ ಮಾಡ್ತಾರೆ. ಬಂದಾಗ ವಿಲ್ ಗೋ ಅಂಡ್ ಟೇಕ್ ಇಸ್ ಬ್ಲೆಸ್ಸಿಂಗ್ಸ್. ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲಾನು. ಅವಾಗ ಅನ್ಸುತ್ತೆ ಅದು ನಮ್ಮ ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು, ನಮ್ಮ ಆತ್ಮೀಯರು ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ. ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷನಲ್ ಮಾಡುತ್ತೆ. ಸೊ ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಫ್ರಾಮ್ ದ ಬಿಗಿನಿಂಗ್. ಸೊ ಅಫ್ಕೋರ್ಸ್ ವಿ ಮಿಸ್ ಹಿಮ್. ಅದೇ ಮದುವೆ ಆದಮೇಲೆ ವಿಲ್ ಗೋ ಟೇಕ್ ಬ್ಲೆಸ್ಸಿಂಗ್ಸ್ ಅವ್ರ ಆಚೆ. ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಹಾಗೂ ಕನ್ನಡದ ನಟಿ ಸೋನಲ್ ಮೆಂಥರೋ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಗುರು ಹಿರಿಯರು, ಸ್ನೇಹಿತರು ಹಾಗೂ ಬಂಧು ಮಿತ್ರರ ಸಮ್ಮುಖದಲ್ಲಿ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮೆಂಥರೋ ಮದುವೆಯಾಗಿದ್ದಾರೆ. ತರುಣ್ ಸುಧೀರ್ ಹಾಗೂ ಸೋನಲ್ ಮದುವೆ ಮೈಸೂರು ರಸ್ತೆಯ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಿದೆ. ನಿನ್ನೆ ಸ್ಟಾರ್ ಜೋಡಿಯ ಆರತಕ್ಷತೆ ಸಮಾರಂಭಕ್ಕೆ ಸಿನಿಮಾ ತಾರೆಯರು, ರಾಜಕೀಯ ಗಣ್ಯರು ಆಗಮಿಸಿ ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಇಂದು ಕೂಡ ಹಲವಾರು ಸೆಲೆಬ್ರಿಟಿಗಳು ತರುಣ್ ಸುಧೀರ್ ಹಾಗೂ ಸೋನಲ್ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ. ನಟ ಶರಣ್ ದಂಪತಿ, ನಟಿ ಶ್ರುತಿ ಕುಟುಂಬಸ್ಥರು, ನೆನಪಿರಲಿ ಪ್ರೇಮ್ ದಂಪತಿ, ತೆಲುಗು ನಟ ಜಗಪತಿ ಬಾಬು, ನಟ ಗಣೇಶ್ ಸೇರಿದಂತೆ ಇನ್ನೂ ಹಲವಾರು ಸ್ಟಾರ್ ನಟ ನಟಿಯರು ವಿವಾಹೋತ್ಸವದಲ್ಲಿ ಭಾಗಿಯಾಗಿದ್ದರು. ದಕ್ಷಿಣ ಭಾರತ ಶೈಲಿಯಲ್ಲಿ ಕಲ್ಯಾಣ ಮಂಟಪ ಅಲಂಕಾರ ಮಾಡಲಾಗಿತ್ತು. ತರುಣ್ ತಾಳಿ ಕಟ್ಟುತ್ತಲೇ ನಟಿ ಸೋನಲ್ ಭಾವುಕರಾದರು. ತಮ್ಮ ಹುಟ್ಟು ಹಬ್ಬದ ದಿನವೇ ನಟಿ ಸೋನಲ್ ಸಪ್ತಪದಿ ತುಳಿದದ್ದು ವಿಶೇಷವಾಗಿದೆ. ತರುಣ್ ಸುಧೀರ್ ಹಾಗೂ ಸೋನಲ್ ಅವರಿಗೆ ಒಳ್ಳೇದಾಗಲಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂಡ್ ಗಾಡ್ ಬ್ಲೆಸ್ ದೆಮ್. ಯಾವಾಗ ಹೊಸ ಜೋಡಿ ಬಂದ್ರೆ ಮಜಾ ಅಲ್ವಾ, ಆ ಜೋಡಿ ಚೆನ್ನಾಗಿರಲಿ, ಅದು ಜನ್ಮದ ಜೋಡಿ ಆಗಲಿ. ಯಾವಾಗ ತರುಣ ಮದುವೆ ಅಂದರೆ ಆದಷ್ಟು ಬೇಗ ಅಂತಿದ್ದ, ಒಂದು ಖುಷಿ ಅವ್ನು ಮದುವೆ ಆಗ್ತಿರೋದು. ಆ್ಯಂಡ್ ಇಬ್ರಿಗೂ ಅವ್ರ ತಾಯಿಯವ್ರಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್, ತರುಣ್ಗೆ, ಸೋನಲ್ ಅವ್ರಿಗೆ, ಇಡೀ ಅವರ ಕುಟುಂಬಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹೊಸ ಬದುಕಿಗೆ ಕಾಲಿಡ್ತಾ ಇರೋವಂಥ ತರುಣ್, ಸೋನಲ್ ಅವ್ರಿಗೆ ಇಬ್ರಿಗೂ ಒಳ್ಳೇದಾಗಲಿ. ಈ ಒಂದು ಮದುವೆ ಸಮಾರಂಭದಲ್ಲಿ ಬಂದು ಭಾಗಿಯಾಗೋದು ನಮಗೆಲ್ರಿಗೂ, ನನಗೆ ಮುಖ್ಯವಾಗಿ ತುಂಬ ಖುಷಿ ಇದೆ. ಅವ್ರ ಜೀವನ ಸುಖವಾಗಿರಲಿ. ತಪ್ಪು ಮಾಡದಿದ್ರೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸಮರ ಸಾರ್ತಾ ಇದೆ. ಇದರಿಂದ ರೊಚ್ಚಿಗೆದ್ದಿರುವ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ವಿಪಕ್ಷಗಳ ವಿಚಾರದಲ್ಲಿ ನಾನು ಇನ್ನು ಮುಂದೆ ಬದಲಾಗ್ತೀನಿ, ನಾನು ಈಗ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ. ಇನ್ನು ಮುಂದೆ ವಿಪಕ್ಷಗಳ ಯಾವ ನಾಯಕರ ಮೇಲೂ ಕನಿಷ್ಠ ಪ್ರಮಾಣದ ಕರುಣೆಯೂ ಇರಲ್ಲ, ಎಲ್ಲರನ್ನೂ ಹೋಗ್ಲಿ ಬಿಡು ಅಂತ ಸುಮ್ಮನಿದ್ದೆ, ಈಗ ನನಗೆ ಮುಳ್ಳಾಗ್ತಾ ಇದೆ, ವಿಪಕ್ಷಗಳ ಎಲ್ಲ ನಾಯಕರ ಹಳೆ ಕಥೆಯನ್ನ ಓಪನ್ ಮಾಡ್ತೀನಿ ಎಂದಿದ್ದಾರಂತೆ. ದ್ವೇಷದ ರಾಜಕಾರಣ ಅಂದ್ರೂ ಪರವಾಗಿಲ್ಲ, ನಾನು ಇನ್ನು ಮುಂದೆ ಯಾರಿಗೂ ಕೇರ್ ಮಾಡಲ್ಲ ಎಂದಿರುವ ಸಿಎಂ ಸಿದ್ದರಾಮಯ್ಯ ತಪ್ಪೇ ಮಾಡದ ನನ್ನ ಮೇಲೆ ಬೀದಿ ಬೀದಿ ಸುತ್ತಕೊಂಡು ಸುಳ್ಳು ಹಬ್ಬಿಸ್ತಾ ಹೆಸರನ್ನ ಕೆಡಿಸ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಾನು ತಾಳ್ಮೆಯಾಗಿ ಇರಲ್ಲ ಎಂದಿದ್ದಾರೆ. ಯಾರೇ ಬಂದು ಏನೇ ಒತ್ತಡ ಹೇರಿದ್ರು ನನ್ನದು ಇನ್ನು ಮೇಲೆ ವಿಪಕ್ಷಗಳ ವಿಚಾರದಲ್ಲಿ ರಾಜಿ ಆಗೋದೇ ಇಲ್ಲ ಎಂದಿದ್ದಾರೆ. ಇತ್ತ ಪರಮೇಶ್ವರ್ ಕೂಡ ಬಿಜೆಪಿಗರ ತನಿಖೆ ಬಗ್ಗೆ ಮಾತನಾಡಿದ್ದು, ಶೀಘ್ರವೇ ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್, ಬಿಜೆಪಿ ಹಗರಣಗಳ ತನಿಖೆ ಮಾಡ್ತೀವಿ ಎಂದಿದ್ದಾರೆ. ನಾವು ವೆಕೇಟ್ ಮಾಡಿಸೋದಕ್ಕೆ, ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅಂದ್ಕೊಳ್ತೇನೆ. ಪಾಕ್ಸೋ ಕೇಸ್ನಲ್ಲಿ ಸಾಮಾನ್ಯವಾಗಿ ಸ್ಟೇ ಕೊಡೋದಿಲ್ಲ, ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅದಕ್ಕೆ ಸತ್ಯಾಸತ್ಯತೆಗಳನ್ನು ನಾವು ಅವ್ರ ಮುಂದೆ ನಮ್ಮ ಅಡ್ವೊಕೇಟ್ಗಳು ಹೇಳ್ತಾರೆ.
ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ದೋಸ್ತಿಗಳ ಮಧ್ಯೆ ಚನ್ನಪಟ್ಟಣ ಟಿಕೆಟ್ ಫೈಟ್ ಜೋರ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು $1 ಮಿಲಿಯನ್ ಪ್ರಶ್ನೆ ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಟಿಕೆಟ್ ಅಂತಿಮ ಮಾಡೋದು ಈಗ ದೋಸ್ತಿಗಳ ಮುಂದಿರುವ ದೊಡ್ಡ ಚಾಲೆಂಜ್ ಆಗಿದೆ. ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಅಶ್ವಥ್ ನಾರಾಯಣ್ ನೇತೃತ್ವದ ಸಮಿತಿಯಿಂದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಶಿಫಾರಸು ಮಾಡಲಾಗಿದೆ. ಈತ ಯೋಗೇಶ್ವರ್ಗೆ ಟಿಕೆಟ್ ಕೊಡೋದಕ್ಕೆ ಜೆಡಿಎಸ್ ದಲ್ಲಿ ವಿರೋಧ ವ್ಯಕ್ತವಾಗಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿ, ಇಲ್ಲಾಂದ್ರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಅಂತ ಚನ್ನಪಟ್ಟಣದ ಜೆಡಿಎಸ್ ನಾಯಕರು ಒತ್ತಾಯ ಮಾಡಿದ್ದಾರೆ. ಟಿಕೆಟ್ ಗೊಂದಲಕ್ಕೆ ಬಿಜೆಪಿ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಟಿಕೆಟ್ ಸಿಗದೆ ಹೋದ್ರೆ ಯೋಗೇಶ್ವರ್ ಬೇರೆಯದ್ದೇ ಹೆಜ್ಜೆ ಇಡ್ತಾರಾ ಎಂಬ ಪ್ರಶ್ನೆಗಳು ಮೂಡಿದ್ದು ಎಲ್ಲರ ಚಿತ್ತ ಈಗ ಚನ್ನಪಟ್ಟಣ ಟಿಕೆಟ್ ಅಂತ ಮೂಡಿದೆ. ಈ ನಡುವೆ ಸ್ವತಂತ್ರ ಸ್ಪರ್ಧೆ ಕುರಿತು ಬೆಂಬಲಿಗರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದ ಸಿಪಿಐ ಇವತ್ತು ಬೆಂಬಲಿಗರ ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಆದರೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ್ ದೆಹಲಿಗೆ ತೆರಳಿದ್ದು ಕೊನೆ ಕ್ಷಣದಲ್ಲಿ ಸಿಪಿವೈ ಬೆಂಬಲಿಗರ ಸಮಾವೇಶ ರದ್ದಾಗಿದೆ.